ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಪವಿತ್ರ ಗುರುವಾರ. ಕ್ರೈಸ್ತರು ಎಂದೆಂದು ಮರೆಯಲಾಗದ ಅವಿಸ್ಮರಣೀಯ ಶುಭ ದಿನ. ಕ್ರಿಸ್ತ ಸಾಯುವ ಮುನ್ನ ಮೇಲುಪ್ಪರಿಗೆಯ ಕೋಣೆಯಲ್ಲಿ ನಡೆಯುವ ಘಟನೆಗಳನ್ನು ನೆನಪಿಸುವುದೇ ಪವಿತ್ರ ಗುರುವಾರ. 4 ಶುಭ ಸಂದೇಶಗಳಲ್ಲೂ ಈ ಘಟನೆಯನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ಪವಿತ್ರ ಗುರುವಾರ ಅನೇಕ ಆಚರಣೆಗಳ ಮತ್ತು ಘಟನೆಗಳ ಸಂಗಮ. ಶಿಷ್ಯರೊಂದಿಗೆ ಭುಜಿಸಿದ ಕೊನೆಯ ಭೋಜನ, ಪರಮಪ್ರಸಾದ ಸಂಸ್ಕಾರ ಸ್ಥಾಪನೆ, ಗುರುದೀಕ್ಷಾ ಸಂಸ್ಕಾರದ ಸ್ಥಾಪನೆ, ಜೂದಾಸನ ಗುರುದ್ರೋಹ, ಗೆತ್ಸೆಮನೆಯಲ್ಲಿ ಯೇಸುವಿನ ಏಕಾಂತ ಪ್ರಾರ್ಥನೆ, ಹೀಗೆ ಅನೇಕ ಘಟನೆಗಳ ಸಂಗಮ. ಈ ಗುರುವಾರ ದುಃಖದ ದಿನವಲ್ಲ, ವಿಷಾದದ ದಿನವಲ್ಲ, ಇದು ಪ್ರಭುವಿನ ಗೆಲುವಿನ ದಿನ. ಈ ಸಂತೋಷದ ಆಚರಣೆಗಾಗಿ 40 ದಿನಗಳಿಂದ ಹಾಡದ ಮಹೋನ್ನತ ಗೀತೆಯನ್ನು ಇಂದು ನಾವು ಹಾಡುತ್ತೇವೆ. ಪ್ರಿಯರೇ, ಪೋಪ್ ಜಾನ್ ಪಾಲ್ II ಅವರು ಪವಿತ್ರ ಗುರುವಾರವನ್ನು ಕುರಿತು ಈ ರೀತಿ ನುಡಿಯುತ್ತಾರೆ: ಯಾಜಕ ದೀಕ್ಷೆಯ ಮತ್ತು ಬಲಿಪೂಜೆಯ ಜನನವಾದದ್ದು ಪವಿತ್ರ ಗುರುವಾರದಂದು ಎಂದು. ಹೋಲಿ ಮಾಸ್ ಅಂಡ್ ಪ್ರೀಸ್ಟ್ಹುಡ್ ವೆರ್ ಬಾರ್ನ್ ಆನ್ ಮಾಂಡಿ ಥರ್ಸ್ಡೇ. ಈ ಪವಿತ್ರ ಗುರುವಾರದಂದು ನಾವು 3 ವಾರ್ಷಿಕೋತ್ಸವವನ್ನು ಆಚರಿಸ್ತೇವೆ, 3 ಆನಿವರ್ಸರಿ ಆಚರಿಸುತ್ತೇವೆ. ಮೊದಲನೇದಾಗಿ ದಿ ಆನಿವರ್ಸರಿ ಆಫ್ ದ ಹೋಲಿ ಮಾಸ್, ಬಲಿಪೂಜೆಯ ವಾರ್ಷಿಕೋತ್ಸವ. ಎರಡನೇದು ದ ಆನಿವರ್ಸರಿ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಪ್ರೀಸ್ಟ್ಹುಡ್, ಯಾಜಕ ದೀಕ್ಷೆ ಸ್ಥಾಪನೆಯ ವಾರ್ಷಿಕೋತ್ಸವ. ಮೂರನೆಯದು ದಿ ಆನಿವರ್ಸರಿ ಆಫ್ ದಿ ಪ್ರೊಮಲ್ಗೇಷನ್ ಆಫ್ ಜೀಸಸ್ ನ್ಯೂ ಕಮಾಂಡ್ಮೆಂಟ್ ಆಫ್ ಲವ್, ಕ್ರಿಸ್ತ ನೀಡಿದ ಹೊಸ ಆಜ್ಞೆಯ, ಪ್ರೀತಿಯ ಆಜ್ಞೆಯ ವಾರ್ಷಿಕೋತ್ಸವ. ಪ್ರಿಯರೇ, ಇಂದು ಮೊದಲನೇದಾಗಿ ನಾವು ಬಲಿಪೂಜೆಯನ್ನು ಕುರಿತು ಧ್ಯಾನಿಸೋಣ. ಒಬ್ಬ ಯಾಜಕನಾಗಿ ಪ್ರತಿನಿತ್ಯ ನಾನು ಮಾಡುವ ಅತ್ಯಂತ ಮುಖ್ಯವಾದ ಕಾರ್ಯವೆಂದರೆ ಬಲಿಪೂಜೆ. ಒಬ್ಬ ಯಾಜಕನಾಗಿ ನನಗೆ ಬಲಿಪೂಜೆಗಿಂತ ಪವಿತ್ರವಾದದ್ದು, ಬಲಿಪೂಜೆಗಿಂತ ಮುಖ್ಯವಾದದ್ದು, ಬಲಿಪೂಜೆಗಿಂತ ಶ್ರೇಷ್ಠವಾದದ್ದು, ಬಲಿಪೂಜೆಗಿಂತ ಅಮೂಲ್ಯವಾದದ್ದು ಮತ್ತೊಂದು ಇರಲು ಸಾಧ್ಯವೇ ಇಲ್ಲ. ಪ್ರತಿ ಬಾರಿ ಬಲಿಪೂಜೆಯನ್ನು ಅರ್ಪಿಸುವಾಗ ಮನದಲ್ಲಿ ಮೂಡುವ ಆಲೋಚನೆ ಅಥವಾ ನನ್ನನ್ನು ಕಾಡುವ ಅಂಶ, ಇಡೀ ಜಗತ್ತನ್ನು ಸೃಷ್ಟಿಸಿದ, ಮನುಕುಲವನ್ನು ರಕ್ಷಿಸಿದ ಕ್ರಿಸ್ತ, ಸರ್ವವ್ಯಾಪಿ ಸರ್ವಶಕ್ತ ದೇವರು ಬಲಿಪೂಜೆಯಲ್ಲಿ ನಮ್ಮ ಮಧ್ಯೆ ಪ್ರಸನ್ನರಾಗುತ್ತಾರೆ. ಕಾಣಿಕೆಯಲ್ಲಿ ಅರ್ಪಿಸಿದ ರೊಟ್ಟಿ ಮತ್ತು ದ್ರಾಕ್ಷಾರಸ ಗುರುಗಳ ಕೈಯಲ್ಲಿ ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವಾಗುತ್ತದೆ. ಇದು ಒಬ್ಬ ಗುರುವಿನ ಶ್ರೇಷ್ಠತೆಯಲ್ಲ, ಇದು ನಮ್ಮ ದೇವರ ಶ್ರೇಷ್ಠತೆ. ದಿಸ್ ಟೆಲ್ಸ್ ಅಸ್ ಅಬೌಟ್ ದ ಗ್ರೇಟ್ನೆಸ್ ಆಫ್ ಅ ಗಾಡ್. ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆಂದರೆ ನಮ್ಮೊಂದಿಗೆ ಇರಲು ಬಯಸುತ್ತಾರೆ, ನಮ್ಮಲ್ಲಿ ಜೀವಿಸಲು ಅಪೇಕ್ಷಿಸುತ್ತಾರೆ. ಹಾಗಾಗಿ ಪರಮಪ್ರಸಾದ ಸಂಸ್ಕಾರವನ್ನು ಪ್ರಭು ಕ್ರಿಸ್ತರು ಸ್ಥಾಪಿಸಿದರು. ಪ್ರಿಯರೇ, ಯೋಹಾನನ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 51ರಲ್ಲಿ ನಾವು ನೋಡುತ್ತೇವೆ: ನಾನೇ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ, ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುವನು ಎಂದು ನುಡಿಯುತ್ತಾರೆ. ದ್ವಿತೀಯ ವ್ಯಾಟಿಕನ್ ಪ್ರಕಾರ ಬಲಿಪೂಜೆಯು ಕ್ರೈಸ್ತರ ಮತ್ತು ಧರ್ಮಸಭೆಯ ಅವಿಭಾಜ್ಯ ಅಂಗ. ಯುಕರಿಸ್ಟ್ ಇಸ್ ದ ಸೋರ್ಸ್, ಸೆಂಟರ್ ಅಂಡ್ ಸಮ್ಮಿಟ್ ಆಫ್ ಕ್ರಿಶ್ಚಿಯನ್ ಲೈಫ್ ಅಂಡ್ ದ ಚರ್ಚ್. ಇಟ್ ಈಸ್ ದ ಗ್ರೇಟೆಸ್ಟ್ ಫಾರ್ಮ್ ಆಫ್ ವರ್ಷಿಪ್. ಬಲಿಪೂಜೆಗಿಂತ ಶ್ರೇಷ್ಠ ಆರಾಧನೆ ಮತ್ತೊಂದಿಲ್ಲ. ಕಾರಣ, ಕ್ರಿಸ್ತರು ತಮ್ಮ ಶರೀರವನ್ನು ಬಲಿಯನ್ನಾಗಿ ಅರ್ಪಿಸುವುದರ ಮೂಲಕ ಹಳೆಯ ಒಡಂಬಡಿಕೆಯ ಯಜ್ಞಗಳನ್ನು ತಮ್ಮ ಶಿಲುಬೆ ಮರಣದಲ್ಲಿ ಪರಿಪೂರ್ಣಗೊಳಿಸಿದರು. ನಮ್ಮ ಪರವಾಗಿ ತಮ್ಮನ್ನು ತಾವೇ ತಂದೆ ದೇವರಿಗೆ ಬಲಿಯಾಗಿ ಅರ್ಪಿಸಿಕೊಳ್ಳುತ್ತಾರೆ. ಹಾಗಾಗಿ ಅವರೇ ಯಾಜಕ, ಅವರೇ ಯಜ್ಞ ವೇದಿಕೆ, ಅವರೇ ಯಜ್ಞದ ಕುರಿಮರಿಯಾಗಿದ್ದಾರೆ. ಪ್ರಿಯರೇ, ಬಲಿಪೂಜೆಯ ಭೋಜನ ನಮ್ಮನ್ನು ಒಂದುಗೂಡಿಸುತ್ತದೆ. ಎಂತಹ ದ್ವೇಷವಿದ್ದರೂ ಒಟ್ಟಿಗೆ ಕುಳಿತು ಊಟ ಮಾಡಿದಾಗ ಅಲ್ಲಿ ಪ್ರೀತಿಯ ವಾತಾವರಣ ಏರ್ಪಡುತ್ತದೆ ಮತ್ತು ಏರ್ಪಡಬೇಕು.
ಕ್ರೈಸ್ತರು ಎಷ್ಟು ಪುಣ್ಯವಂತರು ಎಂದರೆ ನಮ್ಮನ್ನು ಒಂದುಗೂಡಿಸಲು, ಒಟ್ಟಾಗಿ ಸೇರಿ ಭುಜಿಸಲು, ನಮ್ಮಲ್ಲಿ ಭ್ರಾತೃತ್ವ ಬೆಳೆಸಲು ಸ್ವರ್ಗದಿಂದ ಇಳಿದು ಬಂದ ನಮ್ಮ ಪೋಷಣೆಗಾಗಿ ಕ್ರಿಸ್ತ ಅವರ ಶರೀರ ಮತ್ತು ರಕ್ತವನ್ನೇ ನೀಡಿದರು. ಕ್ರಿಸ್ತ ನಮಗಾಗಿ ತಮ್ಮನ್ನೇ ನೀಡಿದ್ದನ್ನು ಸ್ಮರಿಸುವ ಶುಭ ದಿನ ಈ ದಿನ. ತಮಗಾಗಿ ಅವರು ಏನನ್ನೂ ಇಟ್ಟುಕೊಳ್ಳಲಿಲ್ಲ, ಎಲ್ಲವನ್ನೂ ನಮಗಾಗಿ ಅರ್ಪಿಸಿದರು. ಪ್ರಿಯರೇ, ಕುರಿಮರಿಯ ಬದಲಿಗೆ ಕ್ರಿಸ್ತ ತಮ್ಮ ದೇಹವನ್ನೇ ನಮ್ಮ ರಕ್ಷಣೆಗಾಗಿ ನೀಡಿದರು. ಸಂತ ಪೌಲರು ಈ ಭೋಜನವನ್ನು ಕುರಿತು ಕೊರಿಂಥರಿಗೆ ಬರೆದ ಪತ್ರದಲ್ಲಿ 1ನೇ ಪತ್ರ ಅಧ್ಯಾಯ 11ರಲ್ಲಿ ಈ ರೀತಿ ನುಡಿಯುತ್ತಾರೆ: ಅಯೋಗ್ಯವಾಗಿ ಭುಜಿಸಬೇಡಿ, ಈ ಭೋಜನ ನಮ್ಮನ್ನು ಒಂದುಗೂಡಿಸಬೇಕು, ಭಿನ್ನ ಭೇದ ಮರೆಸಬೇಕು, ಕ್ಷಮೆ ಪ್ರೀತಿ ಧಾರಾಳವಾಗಿ ನೀಡುವಂತೆ ಪ್ರೇರೇಪಿಸಬೇಕು, ಇಲ್ಲವಾದಲ್ಲಿ ಸಂಸ್ಕಾರಕ್ಕೆ ಅವಮಾನ ಮಾಡಿದಂತೆ ಎಂದು ಸಂತ ಪೌಲರು ನಮಗೆ ಎಚ್ಚರಿಸುತ್ತಾರೆ. ಪ್ರಿಯರೇ, ಹಾಗಾಗಿ ಪ್ರತಿಯೊಂದು ಬಾರಿ ಬಲಿಪೂಜೆಯಲ್ಲಿ ನಾವು ಭಾಗವಹಿಸುವಾಗ ಭಯ ಭಕ್ತಿಯಿಂದ ಭಾಗವಹಿಸೋಣ. ಪ್ರಭು ಕ್ರಿಸ್ತರ ಶರೀರವನ್ನು ಯೋಗ್ಯವಾಗಿ ಭುಜಿಸೋಣ. ಪ್ರಿಯರೇ, ಎರಡನೇದಾಗಿ ನಾವು ಯಾಜಕತ್ವವನ್ನು ಕುರಿತು ಧ್ಯಾನಿಸೋಣ. ಇಂದು ಯಾಜಕರಿಗೆ ವಿಶೇಷವಾದ ದಿನ. ಕ್ರಿಸ್ತ ಯಾಜಕ ದೀಕ್ಷೆಯನ್ನು ಸ್ಥಾಪಿಸಿದರು. ಬಲಿಯನ್ನು ಅರ್ಪಿಸಲು, ಸಂಸ್ಕಾರಗಳನ್ನು ನೀಡಲು, ಶುಭ ಸಂದೇಶವನ್ನು ಸಾರುವುದರ ಮೂಲಕ ದೇವರ ಸಾಮ್ರಾಜ್ಯವನ್ನು ಕಟ್ಟಲು. ಗುರುಗಳಿಲ್ಲದೆ ಸಂಸ್ಕಾರವಿಲ್ಲ, ಗುರುಗಳಿಲ್ಲದೆ ಬಲಿಪೂಜೆಯೂ ಇಲ್ಲ. ಹಾಗಾಗಿ ಗುರುಗಳು ಕ್ರೈಸ್ತರ ಜೀವನದ ಅವಿಭಾಜ್ಯ ಅಂಗವಾಗಿದ್ದಾರೆ. ಹುಟ್ಟಿನಿಂದ ಸಾಯುವ ತನಕ ಗುರುಗಳು ನಮ್ಮ ಜೀವನದ ಭಾಗವಾಗಿದ್ದಾರೆ. ದೀಕ್ಷಾ ಸ್ನಾನದ ಮೂಲಕ ನಮ್ಮ ಜನ್ಮ ಪಾಪ ನಿವಾರಣೆ ಮಾಡಿ ನಮ್ಮನ್ನು ದೇವರ ಮತ್ತು ಧರ್ಮಸಭೆಯ ಮಕ್ಕಳನ್ನಾಗಿಸುತ್ತಾರೆ. ದೃಢೀಕರಣ ಸಂಸ್ಕಾರದ ಮೂಲಕ ಪವಿತ್ರಾತ್ಮರ ವರಗಳಿಂದ ನಮ್ಮನ್ನು ಅಭ್ಯಂಗಿಸುತ್ತಾರೆ. ಕ್ರಿಸ್ತನ ಸೈನಿಕರನ್ನಾಗಿ ನಮ್ಮನ್ನು ಮಾಡುತ್ತಾರೆ. ಬಲಿಪೂಜೆಯ ಅರ್ಪಿಸುವುದರ ಮೂಲಕ ಪರಮಪ್ರಸಾದ ಸಂಸ್ಕಾರವನ್ನು ನೀಡುತ್ತಾರೆ. ನಮ್ಮ ಪ್ರಾರ್ಥನೆಗಳನ್ನು ತಂದೆ ದೇವರಿಗೆ ಅರ್ಪಿಸುತ್ತಾರೆ. ಪಾಪ ನಿವೇದನೆಯಲ್ಲಿ ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ. ಅನಾರೋಗ್ಯದಿಂದ ನರಳುವಾಗ ನಮ್ಮನ್ನು ಅಭ್ಯಂಗಿಸುವುದರ ಮೂಲಕ ನಮ್ಮಲ್ಲಿ ಶಕ್ತಿಯನ್ನು, ಚೈತನ್ಯವನ್ನು ತುಂಬುತ್ತಾರೆ. ಪ್ರಿಯರೇ, ನಮ್ಮ ಜೀವನದ ವಿಶೇಷ ಸಂದರ್ಭಗಳಲ್ಲೂ, ಮುಖ್ಯವಾಗಿ ಮನೆಯ ಆಶೀರ್ವಚನ, ನಿಶ್ಚಿತಾರ್ಥ, ಮದುವೆ, ವಾರ್ಷಿಕೋತ್ಸವ, ಅಂತ್ಯಕ್ರಿಯೆಯಲ್ಲೂ ಗುರುಗಳು ನಮಗೆ ಅವಶ್ಯಕತೆ ಇದೆ. ಎಲ್ಲ ಧರ್ಮಗಳಲ್ಲೂ ಗುರುಗಳಿಗೆ ಪೂಜನೀಯ ಭಾವವಿದೆ. ಒಬ್ಬ ಕ್ರೈಸ್ತ ಗುರು ಮತ್ತೋರ್ವ ಕ್ರಿಸ್ತನಾಗಬೇಕೆಂದು ನಮ್ಮನ್ನು ಅಭಿಷೇಕಿಸಿದ ಕ್ರಿಸ್ತ ಮತ್ತು ಭಕ್ತಾದಿಗಳು ಬಯಸುತ್ತಾರೆ. ಒಬ್ಬ ಕ್ರೈಸ್ತ ಗುರು ನಡೆದಾಡುವ ಕ್ರಿಸ್ತನಾಗುವುದು ಹೇಗೆ? ಒಬ್ಬ ಕ್ರೈಸ್ತ ಗುರುವಿನ ಶಿರ ಕ್ರಿಸ್ತರ ಶಿರವಾದಾಗ, ಒಬ್ಬ ಕ್ರೈಸ್ತ ಗುರುವಿನ ಸ್ವರ ಕ್ರಿಸ್ತರ ಸ್ವರವಾದಾಗ, ಒಬ್ಬ ಕ್ರೈಸ್ತ ಗುರುವಿನ ಕರ ಕ್ರಿಸ್ತರ ಕರವಾದಾಗ, ಒಬ್ಬ ಕ್ರೈಸ್ತ ಗುರುವಿನ ಶರೀರ ಕ್ರಿಸ್ತರ ಶರೀರವಾದಾಗ ಮಾತ್ರ. ಹೇಗೆ? ಕ್ರಿಸ್ತರ ಶಿರ, ಒಬ್ಬ ಕ್ರೈಸ್ತ ಗುರು ಕ್ರಿಸ್ತರ ಶಿರವಾಗಿದ್ದಾರೆ. ಕ್ರಿಸ್ತ ಧರ್ಮಸಭೆಯ ಶಿರಸ್ಸು, ಧರ್ಮಸಭೆಯು ಅವರ ಶರೀರ. ಶಿರ ನಾಯಕತ್ವದ ಸಂಕೇತ. ಕ್ರೈಸ್ತ ಧರ್ಮಸಭೆಯನ್ನು ಕಾಯುತ್ತಾ ಅದನ್ನು ಮುನ್ನಡೆಸುವ ಕರ್ತವ್ಯ ಒಬ್ಬ ಕ್ರೈಸ್ತ ಗುರುವದಾಗಿದೆ. ಹಾಗಾಗಿ ಈ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಆತ ನಿರ್ವಹಿಸಿದಾಗ ಆತ ಕ್ರಿಸ್ತನ ಶಿರವಾಗುತ್ತಾನೆ. ಕ್ರಿಸ್ತನ ಸ್ವರವಾಗುವುದು ದೇವರ ವಾಕ್ಯವನ್ನು ಸಾರುವುದರ ಮೂಲಕ, ಅನ್ಯಾಯವನ್ನು ಖಂಡಿಸುವ ಸ್ವರವಾದಾಗ, ನೊಂದವರಿಗೆ ಸಾಂತ್ವನವನ್ನು ನುಡಿದಾಗ ನಾವು ಕ್ರಿಸ್ತರ ಸ್ವರವಾಗ್ತೇವೆ. ಕ್ರಿಸ್ತರ ಕರವಾಗುವುದು, ಪವಿತ್ರ ತೈಲದಿಂದ ನಮ್ಮ ಕರಗಳು ಅಭ್ಯಂಗಿಸಲ್ಪಟ್ಟಿವೆ. ಇತರರ ಮೇಲೆ ನಾವು ಆ ಕರಗಳನ್ನು ಪ್ರೀತಿಯಿಂದ ಬಳಸಿದಾಗ, ಆ ಕರಗಳನ್ನು ಸ್ವಾರ್ಥಕ್ಕಾಗಿ ಬಳಸದೆ ಪರರನ್ನು ಆಶೀರ್ವದಿಸಲು ಬಳಸಿದಾಗ, ಸಂಸ್ಕಾರಗಳನ್ನು ನೀಡಲು ಬಳಸಿದಾಗ, ಕಣ್ಣೀರನ್ನು ಒರೆಸಲು ಬಳಸಿದಾಗ, ಹಸಿದವರಿಗೆ ಅನ್ನ ನೀಡಿದಾಗ ನಮ್ಮ ಕರಗಳು ಕ್ರಿಸ್ತನ ಕರವಾಗುತ್ತೆ. ಕ್ರಿಸ್ತನ ಶರೀರ, ನಮ್ಮ ದೇಹ ಪವಿತ್ರಾತ್ಮರ ಆಲಯವಾಗಿದೆ. ಪವಿತ್ರ ಕಾರ್ಯಗಳಿಗೆ ನಮ್ಮ ದೇಹವನ್ನು ಬಳಸಿದಾಗ, ನಮ್ಮ ದೇಹವನ್ನು ಸೇವೆಗೆ
ಮೀಸಲಿಟ್ಟಾಗ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಪರರ ಸೇವೆ ಮಾಡಿದಾಗ ನಮ್ಮ ಶರೀರ ಕ್ರಿಸ್ತರ ಶರೀರವಾಗುತ್ತದೆ. ಪ್ರಿಯರೇ, ಒಬ್ಬ ಗುರು ಪ್ರಾರ್ಥನೆಯ ಮೂಲಕ, ಬೋಧನೆಯ ಮೂಲಕ ಬೋಧಕನಾಗಿ, ಉಪದೇಶಿಸುವುದರ ಮೂಲಕ ಉಪದೇಶಿಯಾಗಿ, ಪಾಪ ಕ್ಷಮಿಸುವುದರ ಮೂಲಕ ವೈದ್ಯನಾಗಿ, ಸಲಹೆ ನೀಡುವುದರ ಮೂಲಕ ಮಾರ್ಗದರ್ಶಿಯಾಗಿ, ಮಾದರಿ ಜೀವಿಯಾಗಬೇಕೆಂದು ಕ್ರಿಸ್ತ ಇಂದು ನಮ್ಮಿಂದ ಬಯಸುತ್ತಾರೆ. ಕ್ರಿಸ್ತ ಪಾಪಿಗಳ ಶೋಷಿತರ ಪರ ನಿಂತಂತೆ ನಾವು ಶೋಷಿತರ ಪರ ನಿಲ್ಲಬೇಕಾಗಿದೆ. ಕ್ರಿಸ್ತ ಎಂದೂ ತಮ್ಮ ಏಳಿಗೆಗಾಗಿ, ತಮ್ಮ ಮನೆಯವರ ಏಳಿಗೆಗಾಗಿ ಅದ್ಭುತಗಳನ್ನು ಮಾಡಲಿಲ್ಲ. ಎಲ್ಲ ಅದ್ಭುತಗಳನ್ನು ಮಾಡಿದ್ದು ಜನರ ಪರವಾಗಿ. ಹಾಗಾಗಿ ಒಬ್ಬ ಗುರು ಜನರಿಗಾಗಿ, ಭಕ್ತಾದಿಗಳಿಗಾಗಿ ಜೀವಿಸಬೇಕಿದೆ. ಕ್ರಿಸ್ತನೇ ಶ್ರೇಷ್ಠ ಯಾಜಕ. ಆ ಯಾಜಕನ ಆದರ್ಶವನ್ನು ಪ್ರತಿಯೊಬ್ಬ ಗುರು ಪಾಲಿಸಿದಾಗ ಅವರ ಬದುಕು ಮತ್ತು ಯಾಜಕತ್ವ ಧನ್ಯತೆಯನ್ನು ಕಾಣುತ್ತೆ. ಪ್ರಿಯರೇ, ಹಾಗಾಗಿ ಇಂದು ವಿಶೇಷವಾಗಿ ನಾವು ಎಲ್ಲ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಮೂರನೆಯ ಅವಿಭಾಜ್ಯ ಅಂಗ ಇಂದಿನ ಆರಾಧನೆಯಲ್ಲಿ ನಾವು ಕಾಣುವುದು ಪಾದಸ್ನಾನ. ದೀನತೆ, ಸೇವೆ, ಸರಳತೆಯ ಅಮೋಘ ಸಂಕೇತ ಈ ಪಾದಸ್ನಾನ. ಇಂದು ಸೇವೆ ಎಂದರೆ ಭ್ರಷ್ಟಾಚಾರ, ಸ್ವಾರ್ಥದ ಅನ್ವರ್ಥಗಳಾಗಿ ಬಿಟ್ಟಿವೆ. ಕ್ರಿಸ್ತ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆಯುವಾಗ, ನಾನು ನಿಮಗೆ ಮಾಡಿದಂತೆ ನೀವು ಇನ್ನೊಬ್ಬರಿಗೆ ಮಾಡುವ ಹಂಗಿನಲ್ಲಿದ್ದೀರಿ ಎನ್ನುತ್ತಾರೆ. ಪ್ರಿಯರೇ, ಇತಿಹಾಸದಲ್ಲಿ ಶಿಷ್ಯರ ಕಾಲು ತೊಳೆದ ಮತ್ತೊಬ್ಬ ಗುರು ಇರಲಿಕ್ಕಿಲ್ಲ. ಕಾಲದಿಂದಲೂ ಗುಲಾಮರು ತಮ್ಮ ಒಡೆಯರ ಪಾದಗಳನ್ನು ತೊಳೆಯುವುದು ವಾಡಿಕೆ. ಇಂದಿಗೂ ಉತ್ತರ ಭಾರತದ ಬುಡಕಟ್ಟು ಜನರು ತಮ್ಮ ಮನೆಗೆ ಬರುವ ಅತಿಥಿಗಳ ಪಾದಗಳನ್ನು ತೊಳೆದು ಸತ್ಕರಿಸುತ್ತಾರೆ. ಮಠಾಧಿಪತಿಯ ಕಾಲುಗಳನ್ನು ತೊಳೆದು ಆ ನೀರನ್ನು ಕುಡಿಯುವವರು ನಮ್ಮ ಮಧ್ಯೆ ಇದ್ದಾರೆ. ಈ ಎಲ್ಲ ವಾಡಿಕೆಗಳ ಹಿಂದೆ ನಾವು ಕಾಣುವ ಸತ್ಯ ಒಂದು: ಇಲ್ಲದವರು ಇದ್ದವರ ಪಾದ ತೊಳೆಯುವುದು. ಆದರೆ ಕ್ರಿಸ್ತ ಇದನ್ನು ಬುಡಮೇಲು ಮಾಡಿದರು. ಸಾಕ್ಷಾತ್ ದೇವರ ಮಗನಾಗಿ, ಪ್ರಭುವಾಗಿ, ಗುರುವಾಗಿ, ಬೋಧಕನಾಗಿ ತನ್ನ ಶಿಷ್ಯರ, ವಿಶೇಷವಾಗಿ ಜೂದಾಸನ ಪಾದ ತೊಳೆಯುವುದರ ಮೂಲಕ ಅಧಿಕಾರದ ಗುರಿ ಏನಾಗಿರಬೇಕು ಎಂಬುದನ್ನು ಕ್ರಿಯಾತ್ಮಕವಾಗಿ ಸಾರಿದರು. ಸೇವೆಯಲ್ಲಿ ನಿಜವಾದ ಸುಖ ಮತ್ತು ಶ್ರೇಷ್ಠತೆ ಇದೆ ಎಂಬುದನ್ನು ಕ್ರಿಸ್ತರು ಸಾರಿದರು. ಪ್ರಿಯರೇ, ಹಾಗಾಗಿ ಇಂದು ನಾವು ಕೂಡ ಪರರ ಪಾದಗಳನ್ನು ತೊಳೆಯಬೇಕೆಂದು ಕ್ರಿಸ್ತ ಬಯಸುತ್ತಾರೆ. ಪರರ ಪಾದಗಳನ್ನು ತೊಳೆಯುವುದು ಅಂದರೆ ಏನು? ಪ್ರೀತಿಯನ್ನ, ದೀನತೆಯ ಸೇವೆಯಲ್ಲಿ ಪ್ರಕಟಪಡಿಸಬೇಕು ಎಂದು. ಪರರ ಪಾದಗಳನ್ನು ತೊಳೆಯುವುದೆಂದರೆ ಪರರ ಸೇವೆಯಲ್ಲಿ ನಿರತರಾಗುವುದು, ಕ್ರಿಸ್ತನ ಪ್ರಸನ್ನತೆಯನ್ನ ಪರರಲ್ಲಿ ಗುರುತಿಸುವುದು. ಪರರ ಪಾದ ತೊಳೆಯುವುದೆಂದರೆ ಪರರನ್ನ ಪ್ರೀತಿಸುವುದು. ನಮ್ಮ ಪ್ರೀತಿಗೆ ಅವರು ಅನರ್ಹರಾಗಿದ್ದರೂ ನಾವು ಅವರನ್ನು ಪ್ರೀತಿಸುವುದು. ಪರರ ಪಾದಗಳನ್ನು ತೊಳೆಯುವುದೆಂದರೆ ಪರರಿಗೆ ಒಳಿತನ್ನು ಮಾಡುವುದು. ಅವರು ಕೇಡನ್ನು ಮಾಡಿದರೂ ನಾವು ಅವರಿಗೆ ಒಳಿತನ್ನು ಮಾಡುವುದು. ಪರರ ಪಾದಗಳನ್ನು ತೊಳೆಯುವುದೆಂದರೆ ಪರರ ತಪ್ಪುಗಳನ್ನು ಕ್ಷಮಿಸುವುದು. ಅವರು ದ್ವೇಷವನ್ನು ಬಯಸಿದರೂ ನಾವು ಅವರನ್ನು ಕ್ಷಮಿಸುವುದು. ಪರರ ಪಾದಗಳನ್ನು ತೊಳೆಯುವುದೆಂದರೆ ಹೃದಯ ವೈಶಾಲತೆಯನ್ನು ಮೆರೆಯುವುದು. ನಮ್ಮ ಆಶೀರ್ವಾದವನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು. ಕಾರಣ ಯೋಹಾನನ ಶುಭ ಸಂದೇಶ ಅಧ್ಯಾಯ 13 ವಾಕ್ಯ 34-35 ಕ್ರಿಸ್ತ ಈ ರೀತಿ ನುಡಿಯುತ್ತಾರೆ: ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಪರರನ್ನು ಪ್ರೀತಿಸಿರಿ. ನಿಮ್ಮ ಈ ಪ್ರೀತಿಯನ್ನು ಕಂಡು ನೀವು ನನ್ನ ಶಿಷ್ಯರೆಂದು ಜನರೆಲ್ಲರೂ ಅರಿತುಕೊಳ್ಳುವರು ಎಂದು. ಹಾಗಾಗಿ ಪ್ರಿಯರೇ, ಇಂದಿನ ಆಚರಣೆಗಳು ನಮಗೆ ಸೂಚಿಸುವುದು ಪ್ರೀತಿ, ದೀನತೆ, ತ್ಯಾಗ ಮತ್ತು ಸಮರ್ಪಣೆ. ಇಂತಹ ಶ್ರೇಷ್ಠ ಆರಾಧನೆಯಲ್ಲಿ ಭಾಗವಹಿಸಲು ಬಂದಿರುವ ನಾವು ಇದೇ ಸದ್ಗುಣಗಳಿಗಾಗಿ ಪ್ರಾರ್ಥಿಸೋಣ. ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ನಾವು ಭಾಗವಹಿಸೋಣ. ಕ್ರಿಸ್ತರ ಪೂಜ್ಯ ಶರೀರವನ್ನು ಯೋಗ್ಯವಾಗಿ ಭುಜಿಸೋಣ. ನಮ್ಮ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಪರರ ಸೇವೆಯ ಮೂಲಕ ಕ್ರಿಸ್ತನ ಸೇವೆ ಮಾಡೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.